ಪರಮಾತ್ಮನ ಮಡಿಲಲ್ಲಿ. ಜ್ಞಾನಾಮೃತ ಹೊಳೆ ಯೋಗಾಗ್ನಿಯ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಜ್ಞಾನಾಮೃತ ಹೊಳೆ ಯೋಗಾಗ್ನಿಯ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ನೂತನ ಸೃಷ್ಟಿಯ ಕನಸದು ಕಾಣಲಿ, ಗುರಿ ಉದ್ದೇಶವು ಲಕ್ಷ್ಯದಲ್ಲಿರಲಿ. ನೂತನ ಸೃಷ್ಟಿಯ ಕನಸದು ಕಾಣಲಿ, ಗುರಿ ಉದ್ದೇಶವು ಲಕ್ಷ್ಯದಲ್ಲಿರಲಿ. ಜ್ಞಾನೇಂದ್ರಿಯಗಳು ಜಾಗೃತವಾಗಲಿ, ಜ್ಞಾನೇಂದ್ರಿಯಗಳು ಜಾಗೃತವಾಗಲಿ. ಕರ್ಮೇಂದ್ರಿಯಗಳು ಶೀತಲವಾಗಲಿ, ಕರ್ಮೇಂದ್ರಿಯಗಳು ಶೀತಲವಾಗಲಿ. ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ದೃಷ್ಟಿವೃತ್ತಿಯಲ್ಲಿ ಪವಿತ್ರತೆ ಇರಲಿ, ಚಲನವಲನದಲ್ಲಿ ದಿವ್ಯತೆ ಬರಲಿ. ದೃಷ್ಟಿವೃತ್ತಿಯಲ್ಲಿ ಪವಿತ್ರತೆ ಇರಲಿ, ಚಲನವಲನದಲ್ಲಿ ದಿವ್ಯತೆ ಬರಲಿ. ನಾಟಕ ರಂಗದ ನಾಯಕನಾಗಲಿ, ನಾಟಕ ರಂಗದ ನಾಯಕನಾಗಲಿ. ಮಾಯೆಯ ಮೇಲಿನ ವಿಜಯವು ಆಗಲಿ, ಮಾಯೆಯ ಮೇಲಿನ ವಿಜಯವು ಆಗಲಿ. ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಆತ್ಮದ ಜ್ಯೋತಿಯು ಪ್ರಜ್ವಲವಾಗಲಿ, ಸಂಸ್ಕಾರಗಳು ಶ್ರೇಷ್ಠತೆಗೇರಲಿ. ಆತ್ಮದ ಜ್ಯೋತಿಯು ಪ್ರಜ್ವಲವಾಗಲಿ, ಸಂಸ್ಕಾರಗಳು ಶ್ರೇಷ್ಠತೆಗೇರಲಿ. ದೈವಿ ಗುಣಗಳು ಧಾರಣೆಯಾಗಲಿ, ದೈವಿ ಗುಣಗಳು ಧಾರಣೆಯಾಗಲಿ. ಕೆಸರಲಿ ಕಮಲವು ಅರಳುತ್ತಲಿರಲಿ, ಕೆಸರಲಿ ಕಮಲವು ಅರಳುತ್ತಲಿರಲಿ. ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಜ್ಞಾನಾಮೃತ ಹೊಳೆ ಯೋಗಾಗ್ನಿಯ ಮಳೆ ಎಂದೆಂದು
ಓಂ ಶಾಂತಿ. ಇಂದಿನ ದಿನಾಂಕ 27/11/2024. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಅದ್ದಿನ ಸಂಸಾರದ ವ್ಯರ್ಥ ಮಾತುಗಳಲ್ಲಿ ನಿಮ್ಮ ಸಮಯ ಕಳೆಯಬೇಡಿ. ಬುದ್ಧಿಯಲ್ಲಿ ಸದಾ ಉನ್ನತ ವಿಚಾರಗಳೇ ನಡೆಯುತ್ತಿರಲಿ. ಯಾವ ಮಕ್ಕಳು ತಂದೆಯ ಎಲ್ಲ ಸೂಚನೆಗಳನ್ನು ಕಾರ್ಯರೂಪದಲ್ಲಿ ತರಲು ಸಾಧ್ಯ? ಉತ್ತರ: ಯಾರು ಅಂತರ್ಮುಖಿಗಳಾಗಿರುತ್ತಾರೆ, ತಮ್ಮ ಶೋ ಮಾಡದೆ ಆತ್ಮೀಯ ನಶೆಯಲ್ಲಿರುತ್ತಾರೆ, ಅವರೇ ತಂದೆಯ ಎಲ್ಲ ಸೂಚನೆಗಳನ್ನು ಕಾರ್ಯರೂಪದಲ್ಲಿ ತರಲು ಸಾಧ್ಯ. ನಿಮಗೆ ಮಿಥ್ಯ ಅಹಂಕಾರ ಬರಬಾರದು. ಒಳಗೆ ಬಹಳ ಸ್ವಚ್ಛತೆ ಇರಬೇಕು. ಆತ್ಮ ತುಂಬ ಒಳ್ಳೆಯದಾಗಿರಬೇಕು. ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿ ಇರಬೇಕು. ಎಂದು ಉಪ್ಪು ನೀರು ಅರ್ಥಾತ್ ಕಟುವಾದ ಸಂಸ್ಕಾರ ಇರಬಾರದು. ಆಗ ತಂದೆಯ ಎಲ್ಲ ಸೂಚನೆಗಳು ಕಾರ್ಯರೂಪದಲ್ಲಿ ಬರುವುದು. ಓಂ ಶಾಂತಿ. ಮಕ್ಕಳು ಕೇವಲ ನೆನಪಿನ ಯಾತ್ರೆಯಲ್ಲಿ ಮಾತ್ರ ಕುಳಿತಿಲ್ಲ. ಮಕ್ಕಳಿಗೆ ನಶೆ ಇದೆ. ನಾವು ಶ್ರೀಮತದ ಮೇಲೆ ನಮ್ಮ ಫರಿಸ್ತಾನ ಸ್ಥಾಪನೆ ಮಾಡುತ್ತಿದ್ದೇವೆ. ಇಷ್ಟು ಒಲವು ಉತ್ಸಾಹವಿರಬೇಕಾಗಿದೆ. ಕೊಳಕು ಇತ್ಯಾದಿ ಎಲ್ಲ ವ್ಯರ್ಥ ಮಾತುಗಳು ಬಿಟ್ಟು ಹೋಗಬೇಕು. ಬೇಅದ್ದಿನ ತಂದೆಯನ್ನು ನೋಡುತ್ತಲೇ ಉಲ್ಲಾಸದಲ್ಲಿ ಬರಬೇಕು. ಎಷ್ಟೆಷ್ಟು ನೀವು ನೆನಪಿನ ಯಾತ್ರೆಯಲ್ಲಿರುವಿರಿ, ಅಷ್ಟು ಉನ್ನತಿಯಾಗುತ್ತಿರುವುದು. ತಂದೆ ಹೇಳುತ್ತಾರೆ, ಮಕ್ಕಳಿಗಾಗಿ ಆತ್ಮೀಯ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಇರಬೇಕಾಗಿದೆ. ನಿಮ್ಮದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವಾಗಿದೆ. ಅಂದಾಗ ಆ ವಿಶ್ವವಿದ್ಯಾಲಯ ಎಲ್ಲಿದೆ? ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗುವುದು. ಅವುಗಳ ಜೊತೆಗೆ ದೊಡ್ಡ ಉನ್ನತವಾದ ಹಾಸ್ಟೆಲ್ ಸಹ ಇರಬೇಕಾಗುವುದು. ನಿಮ್ಮದು ಎಷ್ಟು ಉನ್ನತವಾದ ವಿಚಾರಗಳಿರಬೇಕು. ತಂದೆಗಂತೂ ಹಗಲಿರುಳು ಇದೇ ವಿಚಾರಗಳು ನಡೆಯುತ್ತಿರುತ್ತದೆ. ಮಕ್ಕಳಿಗೆ ಹೇಗೆ ಓದಿಸಿ ಉನ್ನತವಾದ ಪರೀಕ್ಷೆಯಲ್ಲಿ ತೇರ್ಗಡೆ ಮಾಡಿಸುವುದು? ಯಾವುದರಿಂದ ಅವರು ಪುನಃ ಈ ವಿಶ್ವದ ಮಾಲೀಕರಾಗುವವರಿದ್ದಾರೆ? ವಾಸ್ತವವಾಗಿ ನಿಮ್ಮ ಆತ್ಮ ಶುದ್ಧ ಸತೋಪ್ರಧಾನವಾಗಿತ್ತು. ಆಗ ಶರೀರವೂ ಸಹ ಎಷ್ಟು ಸತೋಪ್ರಧಾನ ಸುಂದರವಾಗಿತ್ತು. ರಾಜ್ಯಭಾಗ್ಯವೂ ಸಹ ಎಷ್ಟು ಉನ್ನತವಾಗಿತ್ತು. ನಿಮ್ಮ ಅದ್ದಿನ ಸಂಸಾರದ ಕೊಳಕು ಮಾತುಗಳಲ್ಲಿ ಸಮಯ ಬಹಳ ವ್ಯರ್ಥವಾಗಿ ಹೋಗುವುದು. ನೀವು ವಿದ್ಯಾರ್ಥಿಗಳ ಒಳಗೆ ಕೊಳಕು ವಿಚಾರಗಳು ಇರಬಾರದಾಗಿದೆ. ಬಹಳ ಒಳ್ಳೊಳ್ಳೆಯ ಸಮಿತಿಗಳಂತೂ ರಚಿಸುವಿರಿ. ಆದರೆ ಯೋಗ ಬಲವೇ ಇಲ್ಲ. ಸುಮ್ಮನೆ ಹೇಳುತ್ತಿರುತ್ತಾರೆ, ನಾವು ಇದನ್ನು ಮಾಡುತ್ತೇವೆ, ಅದನ್ನು ಮಾಡುತ್ತೇವೆ. ಮಾಯೆಯೂ ಸಹ ಹೇಳುತ್ತೆ, ನಾವು ಇವರನ್ನು ಮೂಗು ಕಿವಿಯಿಂದ ಹಿಡಿಯೋಣ ಎಂದು. ತಂದೆಯ ಜೊತೆ ಪ್ರೀತಿಯೇ ಇಲ್ಲ. ಹೇಳಲಾಗುವುದಲ್ಲವೇ, ನರ ಬಯಸುವುದೇ ಒಂದು. ಮಾಯೆಯೂ ಸಹ ಏನೂ ಮಾಡಲು ಬಿಡುವುದಿಲ್ಲ. ಮಾಯೆ ಬಹಳ ಮೋಸ ಮಾಡುವುದಿದೆ. ಕಿವಿಯನ್ನೇ ಕತ್ತರಿಸಿ ಬಿಡುತ್ತದೆ. ತಂದೆ ಮಕ್ಕಳನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಸೂಚನೆಗಳನ್ನು ಕೊಡುತ್ತಾರೆ, ಇದನ್ನು ಮಾಡಿ, ಇದನ್ನು ಮಾಡಿ ಎಂದು. ತಂದೆ ಬಹಳ ರಾಯಲ್ ಮಕ್ಕಳನ್ನು ಕಳುಹಿಸುತ್ತಾರೆ. ಕೆಲವರು ಕೇಳುತ್ತಾರೆ, ಬಾಬಾ ನಾವು ತರಬೇತಿ ಪಡೆಯಲು ಹೋಗೋಣವೇ? ಆಗ ಬಾಬಾ ಹೇಳುತ್ತಾರೆ, ಮಗು, ಮೊದಲು ನಿಮ್ಮ ಬಲಹೀನತೆಗಳನ್ನು ತೆಗೆದುಹಾಕಿ. ನಿಮ್ಮನ್ನು ನೋಡಿಕೊಳ್ಳಿ. ನನ್ನಲ್ಲಿ ಎಷ್ಟು ಅವಗುಣಗಳಿವೆ. ಒಳ್ಳೊಳ್ಳೆಯ ಮಹಾರಥಿಗಳನ್ನು ಸಹ ಮಾಯೆ ಏಕ್ದಮ್ ಉಪ್ಪು ನೀರಾಗಿ ಮಾಡಿಬಿಡುತ್ತದೆ. ಇಂತಹ ಉಪ್ಪು ಮಕ್ಕಳಿದ್ದಾರೆ. ಯಾರು ತಂದೆಯನ್ನು ಎಂದೂ ನೆನಪು ಸಹ ಮಾಡುವುದಿಲ್ಲ. ಜ್ಞಾನದ ಸಹ ತಿಳಿದುಕೊಂಡಿಲ್ಲ. ಹೊರಗಿನಿಂದ ಶೋ ಬಹಳ ಇದೆ. ಇದರಲ್ಲಂತೂ ಬಹಳ ಅಂತರ್ಮುಖಿಯಾಗಿರಬೇಕು. ಆದರೆ ಕೆಲವರದಂತೂ ಅವಿದ್ಯಾವಂತರಂತೆ ಚಲನೆ ಇರುತ್ತದೆ. ಸ್ವಲ್ಪ ಹಣ ಇದ್ದರೆ ಸಾಕು, ಅದರ ನಶೆ ಏರಿಬಿಡುತ್ತದೆ. ಇದು ತಿಳಿಯುವುದೇ ಇಲ್ಲ. ಅರೆ, ನಾವಂತೂ ಕಂಗಾಲರಾಗಿದ್ದೇವೆ ಎಂದು ಮಾಯೆ ತಿಳಿದುಕೊಳ್ಳಲು ಬಿಡುವುದಿಲ್ಲ. ಮಾಯೆ ಬಹಳ ಜಬರ್ದಸ್ತ್ ಆಗಿದೆ. ಬಾಬಾ ಸ್ವಲ್ಪ ಮಹಿಮೆ ಮಾಡಿದೊಡನೆ ಬಹಳ ಖುಷಿಯಾಗಿ ಬಿಡುತ್ತಾರೆ. ಬಾಬನಿಗೆ ಹಗಲು ರಾತ್ರಿ ಇದೇ ವಿಚಾರ ನಡೆಯುತ್ತಿರುತ್ತದೆ. ವಿಶ್ವವಿದ್ಯಾಲಯ ಬಹಳ ಫಸ್ಟ್ ಕ್ಲಾಸ್ ಆಗಿರಬೇಕು. ಅಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು. ನೀವು ತಿಳಿದಿರುವಿರಿ, ನಾವು ಸ್ವರ್ಗದಲ್ಲಿ
ಹೋಗುತ್ತಿದ್ದೇವೆ ಎಂದ ಮೇಲೆ ಖುಷಿಯ ಪಾಠ ಏರಿರಬೇಕಲ್ಲವೇ? ಇಲ್ಲಿ ಬಾಬಾ ಭಿನ್ನ ಭಿನ್ನ ತರಹದ ಡೋಸ್ ಕೊಡುತ್ತಾರೆ, ನಶೆ ಏರಿಸುತ್ತಾರೆ. ಯಾರಿಗಾದರೂ ತುಂಬ ನಷ್ಟವಾಗಿ ದಿವಾಳಿಯಾಗಿರುವವರಿಗೆ ಶರಾಬು ಕುಡಿಸಿದೊಡನೆ ತಿಳಿಯುತ್ತಾರೆ, ನಾನು ಬಾದ್ಶಾಹ ಆಗಿದ್ದೇನೆ ಎಂದು. ನಂತರ ನಶೆ ಪೂರ್ತಿ ಇಳಿದ ಮೇಲೆ ಹೇಗಿದ್ದರೋ ಹಾಗೆ ಆಗಿಬಿಡುತ್ತಾರೆ. ಈಗ ಇದಾಗಿದೆ ಆತ್ಮೀಯ ನಶೆ. ನೀವು ತಿಳಿದಿರುವಿರಿ, ಬೇಅದ್ದಿನ ತಂದೆ ಶಿಕ್ಷಕರಾಗಿ ನಮಗೆ ಓದಿಸುತ್ತಾರೆ ಮತ್ತು ಸೂಚನೆಗಳನ್ನು ಕೊಡುತ್ತಾರೆ, ಹೀಗೆ ಮಾಡಿ ಎಂದು. ಕೆಲವೊಮ್ಮೆ ಕೆಲವರಿಗೆ ಮಿಥ್ಯ ಅಹಂಕಾರ ಸಹ ಬಂದು ಬಿಡುವುದು ಮಾಯೆ ಅಲ್ಲವೇ? ಇಂತಿಂತಹ ಮಾತುಗಳನ್ನು ಆಡುತ್ತಾರೆ, ಅದನ್ನು ಕೇಳಲೇಬೇಡಿ. ಬಾಬಾ ತಿಳಿಯುತ್ತಾರೆ, ಇದೆಲ್ಲ ನಡೆಯುವುದಿಲ್ಲ. ಒಳಗೆ ಬಹಳ ಸ್ವಚ್ಛತೆ ಇರಬೇಕಿದೆ, ಆತ್ಮ ಬಹಳ ಒಳ್ಳೆಯದಾಗಿರಬೇಕು. ನಿಮ್ಮದ್ದು ಪ್ರೇಮ ವಿವಾಹ ಆಯಿತಲ್ಲವೇ? ಪ್ರೇಮ ವಿವಾಹದಲ್ಲಿ ಎಷ್ಟು ಪ್ರೀತಿ ಇರುತ್ತದೆ. ಇವರಂತೂ ಪತಿಯರ ಪತಿಯಾಗಿದ್ದಾರೆ. ಹಾಗೆ ನೋಡಿದರೆ ಎಷ್ಟು ಜನಗಳ ಜೊತೆ ಪ್ರೇಮ ವಿವಾಹವಾಗುವುದು, ಒಬ್ಬರ ಜೊತೆಯಂತೂ ಅಲ್ಲ. ಎಲ್ಲರೂ ಹೇಳುತ್ತಾರೆ, ನಮಗಂತೂ ಶಿವಬಾಬನ ಜೊತೆ ನಿಶ್ಚಿತಾರ್ಥವಾಗಿ ಬಿಟ್ಟಿದೆ, ನಾವಂತೂ ಸ್ವರ್ಗದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ. ಖುಷಿಯ ಮಾತಾಗಿದೆ ಎಲ್ಲವೇ? ಒಳಗೆ ಬರಬೇಕಲ್ಲವೇ? ಬಾಬಾ ನಮಗೆ ಎಷ್ಟು ಶೃಂಗಾರ ಮಾಡುತ್ತಾರೆ, ಶಿವಬಾಬಾ ಶೃಂಗಾರ ಮಾಡುತ್ತಾರೆ. ಇವರ ಮುಖಾಂತರ ನಿಮ್ಮ ಬುದ್ಧಿಯಲ್ಲಿದೆ, ನಾವು ತಂದೆಯನ್ನು ನೆನಪು ಮಾಡುತ್ತಾ ಸತೋಪ್ರಧಾನರಾಗಿ ಬಿಡುತ್ತೇವೆ. ಈ ಜ್ಞಾನ ಬೇರೆ ಯಾರಿಗೂ ಗೊತ್ತೇ ಇಲ್ಲ. ಇದರಲ್ಲಿ ಬಹಳ ನಶೆ ಇರುತ್ತದೆ, ಆದರೆ ಈಗ ಇನ್ನೂ ಆ ನಶೆ ಏರುತ್ತಿಲ್ಲ. ಖಂಡಿತ ಆಗಬೇಕು. ಗಾಯನ ಸಹ ಇದೆ, ಅತೀಂದ್ರಿಯ ಸುಖ. ಗೋಪಿಯರನ್ನು ಕೇಳಿ ಎಂದು. ಈಗ ನಿಮ್ಮ ಆತ್ಮ ಎಷ್ಟು ಚೀಚಿ ಆಗಿದೆ, ಹೇಗೆ ಬಹಳ ಚೀಚಿ ಕೊಳಕಿನಲ್ಲಿ ಕುಳಿತಿರುವಿರಿ. ಅದನ್ನು ತಂದೆ ಬಂದು ಬದಲಾಯಿಸುತ್ತಾರೆ, ಪುನರ್ಜೀವ ನೀಡುತ್ತಾರೆ. ಮನುಷ್ಯನ ದೃಷ್ಟಿಕೋನವನ್ನು ಬದಲಾಯಿಸಿದಾಗ ಎಷ್ಟು ಖುಷಿಯಾಗುವುದು. ನಿಮಗೆ ಈಗ ತಂದೆ ಸಿಕ್ಕಿದ್ದಾರೆ, ಆಗ ದೋಣಿಯೇ ಪಾರಾಗಿ ಬಿಡುವುದು. ನಾವು ಬೇಹದ್ದಿನ ತಂದೆಯವರಾಗಿದ್ದೇವೆ ಎಂದು ತಿಳಿದಿರುವಿರಿ. ಅಂದ ಮೇಲೆ ನಿಮ್ಮನ್ನು ಎಷ್ಟು ಬೇಗ ಸುಧಾರಣೆ ಮಾಡಿಕೊಳ್ಳಬೇಕಿದೆ. ಹಗಲು ರಾತ್ರಿ ಇದೇ ಖುಷಿ, ಇದೇ ಚಿಂತನೆ ಇರಲಿ. ನೋಡಿ, ನಿಮಗೆ ಎಂತಹ ಮಾರ್ಷಲ್ ಸೈನ್ಯಾಧಿಕಾರಿ ಸಿಕ್ಕಿದ್ದಾರೆ. ಹಗಲು ರಾತ್ರಿ ಇದೇ ಚಿಂತನೆಯಲ್ಲಿರಬೇಕಾಗುತ್ತದೆ. ಯಾರ್ಯಾರು ಒಳ್ಳೆಯ ರೀತಿ ತಿಳಿಯುತ್ತಾರೆ, ಗುರುತಿಸುತ್ತಾರೆ, ಅವರಂತೂ ಹೇಗೆ ಹಾರುತ್ತಿರುತ್ತಾರೆ. ನೀವು ಮಕ್ಕಳು ಈಗ ಸಂಗಮದಲ್ಲಿರುವಿರಿ, ಬಾಕಿ ಅವರೆಲ್ಲರೂ ಕೊಳಕಿನಲ್ಲಿ ಬಿದ್ದಿದ್ದಾರೆ. ಹೇಗೆ ಕೊಳಕಿನ ತೀರದಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡು ಕೊಳಕಿನಲ್ಲಿಯೇ ಕಾಲ ಕಳೆಯುತ್ತಿರುತ್ತಾರಲ್ಲವೇ? ಎಷ್ಟು ಕೊಳ್ಳೆಗೇರಿಗಳು ನಿರ್ಮಾಣವಾಗಿರುತ್ತವೆ. ಇದಾಗಿದೆ ಬೇಅದ್ದಿನ ಮಾತು. ಈಗ ಅದರಿಂದ ಹೊರಬರಲು ಶಿವಬಾಬಾ ನಿಮಗೆ ಬಹಳ ಸಹಜ ಯುಕ್ತಿ ತಿಳಿಸುತ್ತಾರೆ. ಮಧುರ ಮಕ್ಕಳೇ, ನೀವು ತಿಳಿದಿರುವಿರಲ್ಲವೇ, ಈ ಸಮಯದಲ್ಲಿ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಸಹ ಪತಿತವಾಗಿದೆ. ಈಗ ನೀವು ಹೊರ ಬಂದಿರುವಿರಿ. ಯಾರ್ಯಾರು ಹೊರ ಬಂದಿರುವಿರಿ ಅವರಲ್ಲಿ ಜ್ಞಾನದ ಪರಾಕಾಷ್ಠೆ ಇದೆಯಲ್ಲವೇ? ನಿಮಗೆ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಮತ್ತೆ ಏನು? ಈ ನಶೆ ಯಾವಾಗ ಏರುವುದೆಂದರೆ ಯಾವಾಗ ನೀವು ಬೇರೆಯವರಿಗೆ ತಿಳಿಸುವಿರಿ. ಆಗ ತಂದೆ ಬಂದಿದ್ದಾರೆ. ತಂದೆ ನಮ್ಮ ಆತ್ಮಗಳನ್ನು ಪವಿತ್ರ ಮಾಡುತ್ತಾರೆ. ಆತ್ಮ ಯಾವಾಗ ಪವಿತ್ರವಾಗುವುದು ಆಗ ಶರೀರವೂ ಸಹ ಫಸ್ಟ್ ಕ್ಲಾಸ್ ಆಗಿರುವುದು ಸಿಗುವುದು. ಈಗ ನಿಮ್ಮ ಆತ್ಮ ಎಲ್ಲಿ ಕುಳಿತಿದೆ? ಈ ಕೊಳ್ಳೆಗೇರಿ ಶರೀರದಲ್ಲಿ ಕುಳಿತಿದೆ. ತಮೋಪ್ರಧಾನ ಜಗತ್ತಾಗಿದೆ ಎಲ್ಲವೇ? ಕೊಳಕಿನ ತೀರದಲ್ಲಿ ಬಂದು ಕುಳಿತಿರುವಿರಲ್ಲವೇ? ವಿಚಾರ ಮಾಡಿ. ತಮೋಪ್ರಧಾನ ಜಗತ್ತಾಗಿದೆ ಎಲ್ಲವೇ? ಕೊಳಕಿನ ತೀರದಲ್ಲಿ ಬಂದು ಕುಳಿತಿರುವಿರಲ್ಲವೇ? ವಿಚಾರ ಮಾಡಿ. ನಾವು ಎಲ್ಲಿಂದ ಹೊರಬಂದಿದ್ದೇವೆ? ತಂದೆಯು ಕೊಳಕು ನಾಲೆಯಿಂದ ಹೊರತೆಗೆದಿದ್ದಾರೆ. ಈಗ ನಮ್ಮ ಆತ್ಮ ಸ್ವಚ್ಛ ಆಗಿಬಿಡುವುದು. ವಾಸ ಇರುವಂಥವರು ಸಹ ಫಸ್ಟ್ ಕ್ಲಾಸ್ ಮೆಹಲುಗಳನ್ನು ನಿರ್ಮಿಸುತ್ತಾರೆ.
ನಮ್ಮ ಆತ್ಮಕ್ಕೆ ತಂದೆ ಶೃಂಗಾರ ಮಾಡಿ ಸ್ವರ್ಗಕ್ಕೆ ಕರೆದೊಯ್ಯುತ್ತಿದ್ದಾರೆ. ಒಳಗೆ ಇಂತಹ ವಿಚಾರಗಳು ಮಕ್ಕಳಲ್ಲಿ ಬರಬೇಕಿದೆ. ತಂದೆ ಎಷ್ಟು ನಶೆ ಏರಿಸುತ್ತಾರೆ. ನೀವು ಇಷ್ಟು ಉನ್ನತವಾಗಿದ್ದೀರಿ, ನಂತರ ಬೀಳುತ್ತಾ ಬಂದು ಕೆಳಗೆ ಬಿದ್ದಿರುವಿರಿ. ಶಿವಾಲಯದಲ್ಲಿದ್ದಾಗ ಆತ್ಮ ಎಷ್ಟು ಶುದ್ಧವಾಗಿತ್ತೋ, ನಂತರ ಪರಸ್ಪರ ಸೇರಿ ಬೇಗ ಶಿವಾಲಯದಲ್ಲಿ ಹೋಗುವ ಉಪಾಯ ಮಾಡಬೇಕು. ಬಾಬಾರವರಿಗಂತೂ ಆಶ್ಚರ್ಯವೆನಿಸುತ್ತದೆ. ಮಕ್ಕಳಿಗೆ ಬುದ್ಧಿ ಇಲ್ಲ, ಬಾಬಾ ನಮ್ಮನ್ನು ಎಲ್ಲಿಂದ ಹೊರತೆಗೆಯುತ್ತಾರೆ? ಪಾಂಡವ ಸರ್ಕಾರವನ್ನು ಸ್ಥಾಪನೆ ಮಾಡುವವರು ತಂದೆ ಆಗಿದ್ದಾರೆ. ಭಾರತ ಏನು ಸ್ವರ್ಗವಾಗಿತ್ತು, ಈಗ ಅದು ನರಕವಾಗಿದೆ. ಆತ್ಮನ ಮಾತಾಗಿದೆ. ಆತ್ಮದ ಮೇಲೆಯೇ ದಯೆ ಬರುತ್ತದೆ. ಸಂಪೂರ್ಣ ತಮೋಪ್ರಧಾನ ಪ್ರಪಂಚದಲ್ಲಿ ಬಂದು ಆತ್ಮ ಕುಳಿತಿದೆ. ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತದೆ. ಬಾಬಾ ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ಇಲ್ಲಿ ಕುಳಿತಿದ್ದರೂ ಸಹ ನಿಮಗೆ ಇದೇ ಚಿಂತನೆಗಳು ನಡೆಯಬೇಕಾಗಿದೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮಕ್ಕಳಿಗಾಗಿ ಫಸ್ಟ್ ಕ್ಲಾಸ್ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಿ. ಕಲ್ಪವೂ ಆಗುತ್ತದೆ. ನಿಮ್ಮ ಚಿಂತನೆಗಳು ಬಹಳ ವಿಶಾಲವಾದದ್ದಾಗಿರಬೇಕು. ಇನ್ನೂ ಆ ನಶೆ ಏರಿಲ್ಲ. ನಶೆ ಏರಿತು ಎಂದರೆ ಏನು ಮಾಡಿ ತೋರಿಸುವಿರೋ ಗೊತ್ತಿಲ್ಲ. ಮಕ್ಕಳು ವಿಶ್ವವಿದ್ಯಾಲಯದ ಅರ್ಥ ತಿಳಿದುಕೊಂಡಿಲ್ಲ. ಆ ಒಂದು ರಾಯಲ್ಟಿಯ ನಶೆಯಲ್ಲಿ ಇರುವುದಿಲ್ಲ. ಮಾಯೆ ಒತ್ತರಿಸಿ ಕುಳಿತಿದೆ. ಬಾಬಾ ತಿಳಿಸುತ್ತಾರೆ, ಮಕ್ಕಳೇ, ತಮ್ಮ ಉಲ್ಟಾ ನಶೆಯನ್ನು ಏರಿಸಬೇಡಿ. ಪ್ರತಿಯೊಬ್ಬರೂ ತಮ್ಮ ವಿದ್ಯಾ ಅರ್ಹತೆಯನ್ನು ನೋಡಿಕೊಳ್ಳಿ. ನಾವು ಹೇಗೆ ಓದುತ್ತಿದ್ದೇವೆ, ಏನು ಸಹಾಯ ಮಾಡುತ್ತಿದ್ದೇವೆ. ಕೇವಲ ಮಾತಿನ ಪಕೋಡವನ್ನು ತಿನ್ನುವುದಲ್ಲ. ಏನು ಹೇಳುವಿರಿ ಅದನ್ನು ಮಾಡಬೇಕು. ಇದು ಮಾಡುವೆ ಅದು ಮಾಡುವೆ ಎಂದು ಸುಮ್ಮನೆ ಸುಳ್ಳು ಭರವಸೆ ನೀಡುವುದಲ್ಲ. ಇಂದು ಹೇಳುವಿರಿ ಇದನ್ನು ಮಾಡುವೆ ಎಂದು, ನಾಳೆ ಮೃತ್ಯು ಬಂದರೆ ಎಲ್ಲ ಸಮಾಪ್ತಿಯಾಗಿ ಬಿಡುವುದು. ಸತ್ಯಯುಗದಲ್ಲಿ ಎಂತೂ ಹೀಗೆ ಹೇಳುವುದಿಲ್ಲ. ಅಲ್ಲಿ ಎಂದೂ ಅಕಾಲ ಮೃತ್ಯು ಆಗುವುದಿಲ್ಲ. ಕಾಲ ಬರಲು ಸಾಧ್ಯವಿಲ್ಲ. ಅದು ಸುಖಧಾಮವಾಗಿದೆ. ಸುಖಧಾಮದಲ್ಲಿ ಕಾಲನು ಬರುವ ಆಜ್ಞೆಯೇ ಇಲ್ಲ. ರಾವಣ ರಾಜ್ಯ ಮತ್ತು ರಾಮರಾಜ್ಯದ ಅರ್ಥವನ್ನು ಸಹ ತಿಳಿದುಕೊಳ್ಳಬೇಕು. ಈಗ ನಿಮ್ಮ ಯುದ್ಧವಿರುವುದೇ ರಾವಣನ ಜೊತೆ. ದೇಹಾಭಿಮಾನವೂ ಸಹ ಕಮಾಲ್ ಮಾಡುವುದು. ಯಾವುದು ಸಂಪೂರ್ಣ ಪತಿತರನ್ನಾಗಿ ಮಾಡಿಬಿಡುವುದು. ದೇಹಿ ಅಭಿಮಾನಿಯಾಗುವುದರಿಂದ ಆತ್ಮ ಶುದ್ಧವಾಗಿ ಬಿಡುವುದು. ನೀವು ತಿಳಿದಿರುವಿರಲ್ಲವೇ, ಅಲ್ಲಿ ನಮ್ಮ ಮೆಹಲುಗಳು ಹೇಗೆ ನಿರ್ಮಾಣವಾಗುವುವು ಎಂದು. ಈಗ ನೀವು ಸಂಗಮದಲ್ಲಿ ಬಂದಿರುವಿರಿ. ನಂಬರ್ ವಾರ್ ಸುಧಾರಣೆಯಾಗುತ್ತಿರುವಿರಿ, ಲಾಯಕ್ಕಾಗುತ್ತಿರುವಿರಿ. ನಿಮ್ಮ ಆತ್ಮ ಪತಿತವಾದ ಕಾರಣ ಶರೀರವೂ ಸಹ ಪತಿತವಾಗಿರುವುದು ಸಿಕ್ಕಿದೆ. ಈಗ ನಾನು ಬಂದಿರುವೆನು ನಿಮ್ಮನ್ನು ಸ್ವರ್ಗ ವಾಸಿಗಳನ್ನಾಗಿ ಮಾಡಲು. ನೆನಪಿನ ಜೊತೆ ದೈವಿ ಗುಣವೂ ಸಹ ಅವಶ್ಯಕವಾಗಿದೆ. ಚಿಕ್ಕಮ್ಮನ ಮನೆಯಂತೂ ಅಲ್ಲ, ಬಾಬಾ ಬಂದಿದ್ದಾರೆ ಎಂದು ತಿಳಿದಿರುವಿರಿ. ನಮ್ಮನ್ನು ನರನಿಂದ ನಾರಾಯಣ ಮಾಡಲು. ಆದರೆ ನರನಿಂದ ನಾರಾಯಣ ಮಾಡಲು ಮಾಯೆಯ ಗುಪ್ತ ಯುದ್ಧವಾಗಿದೆ. ನಿಮ್ಮ ಯುದ್ಧವೇ ಆಗಿದೆ ಗುಪ್ತ. ಆದ್ದರಿಂದ ನಿಮ್ಮನ್ನು ಗುಪ್ತ ಯೋಧರು ಎಂದು ಗಾಯನ ಮಾಡಲಾಗಿದೆ. ನಿಮ್ಮಂತೆ ಬೇರೆ ಯಾರೂ ಆಗಿಲ್ಲ. ನಿಮ್ಮ ಹೆಸರೇ ಆಗಿದೆ ವಾರಿಯರ್ಸ್. ಬೇರೆ ಎಲ್ಲರ ಹೆಸರು ರಿಜಿಸ್ಟರ್ನಲ್ಲಿ ಇದ್ದೇ ಇದೆ. ನೀವು ಎಷ್ಟು ಗುಪ್ತವಾಗಿರುವಿರಿ ಯಾರಿಗೂ ತಿಳಿದೇ ಇಲ್ಲ. ನೀವು ವಿಶ್ವದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಿರುವಿರಿ. ಮಾಯೆಯನ್ನು ವಶ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ತಂದೆಯನ್ನು ನೆನಪು ಮಾಡುವಿರಿ. ಆದರೂ ಸಹ ಮಾಯೆ ಮರೆಸಿಬಿಡುವುದು. ಕಲ್ಪ ನೀವು ತಮ್ಮ ರಾಜ್ಯ ಸ್ಥಾಪನೆ ಮಾಡಿಬಿಡುವಿರಿ. ಆದ್ದರಿಂದ ಗುಪ್ತ ಯೋಧ ನೀವಾಗಿರುವಿರಿ. ಯಾರು ಕೇವಲ ತಂದೆಯನ್ನು ನೆನಪು ಮಾಡುವಿರಿ. ಇದರಲ್ಲಿ ಕೈಕಾಲು ಏನನ್ನೂ ಆಡಿಸುವಂತೇನೂ ಇಲ್ಲ. ನೆನಪಿಗಾಗಿ ಯುಕ್ತಿಗಳನ್ನು ಸಹ ಬಾಬಾ ಬಹಳಷ್ಟು ತಿಳಿಸುತ್ತಾರೆ. ನಡೆಯುತ್ತಾ ತಿರುಗಾಡುತ್ತಾ ನೀವು ನೆನಪಿನ ಯಾತ್ರೆಯನ್ನು ಮಾಡಿ, ವಿದ್ಯೆಯನ್ನು ಓದಿ. ಈಗ ನೀವು
ತಿಳಿದಿರುವಿರಿ. ನಾವು ಏನಾಗಿದ್ದೆವು, ಏನಾಗಿ ಬಿಟ್ಟೆವು, ಈಗ ಬಾಬಾ ನಮ್ಮನ್ನು ಏನು ಮಾಡುತ್ತಾರೆ. ಎಷ್ಟು ಸಹಜ ಯುಕ್ತಿ ತಿಳಿಸುತ್ತಾರೆ. ಎಲ್ಲೇ ಇದ್ದರೂ ಸಹ ನೆನಪು ಮಾಡಿದಾಗ ತುಕ್ಕು ಬಿಟ್ಟು ಹೋಗುವುದು. ಕಲ್ಪ ಕಲ್ಪ ಇಲ್ಲಿ ಯುಕ್ತಿ ಕೊಡುತ್ತಿರುತ್ತಾರೆ. ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಸತೋಪ್ರಧಾನರಾಗುವಿರಿ. ಬೇರೆ ಯಾವುದೇ ಬಂಧನ ಇಲ್ಲ. ಸ್ನಾನದ ಮನೆಗೆ ಹೋಗಲು ಸಹ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಆತ್ಮದ ಮೈಲಿಗೆ ಬಿಟ್ಟು ಹೋಗುವುದು. ಆತ್ಮಕ್ಕೆ ಯಾವುದೇ ತಿಲಕ ಇಡುವ ಅಗತ್ಯ ಇಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ ನಿಶಾನಿಯಾಗಿದೆ. ಈ ಜ್ಞಾನ ಮಾರ್ಗದಲ್ಲಿ ಇದ್ಯಾವುದರ ಅವಶ್ಯಕತೆ ಇಲ್ಲ. ನಯಾ ಪೈಸೆ ಖರ್ಚು ಇಲ್ಲ. ಮನೆಯಲ್ಲೇ ಕುಳಿತು ನೆನಪು ಮಾಡುತ್ತೀರಿ. ಎಷ್ಟು ಸಹಜವಾಗಿದೆ. ಆ ಬಾಬಾ ನಮ್ಮ ತಂದೆ ಸಹ ಆಗಿದ್ದಾರೆ, ಶಿಕ್ಷಕ ಮತ್ತು ಗುರು ಸಹ ಆಗಿದ್ದಾರೆ. ಮೊದಲು ತಂದೆಯ ನೆನಪು, ನಂತರ ಶಿಕ್ಷಕರದ್ದು, ನಂತರ ಗುರುವಿನದ್ದು. ಕಾಯಿದೆ ಇದೆ ಹೇಳುವುದು. ಶಿಕ್ಷಕರನ್ನಂತೂ ಖಂಡಿತ ನೆನಪು ಮಾಡುತ್ತಾರೆ. ಅವರಿಂದ ವಿದ್ಯೆಯ ಆಸ್ತಿ ಸಿಗುವುದು. ನಂತರ ವಾನಪ್ರಸ್ಥ ಅವಸ್ಥೆಯಲ್ಲಿ ಗುರು ಸಿಗುತ್ತಾರೆ. ಇಲ್ಲಿ ತಂದೆಯಂತೂ ಎಲ್ಲವನ್ನು ಹೋಲ್ಸೇಲ್ನಲ್ಲಿ ಕೊಟ್ಟು ಬಿಡುತ್ತಾರೆ. ನಿಮಗೆ 21 ಜನ್ಮಕ್ಕಾಗಿ ರಾಜ್ಯಭಾಗ್ಯ ಹೋಲ್ಸೇಲ್ನಲ್ಲಿ ಕೊಟ್ಟಿದ್ದಾರೆ. ಮದುವೆಯಲ್ಲಿ ಕನ್ಯೆಗೆ ವರದಕ್ಷಿಣೆಯನ್ನು ಗುಪ್ತವಾಗಿ ಕೊಡುವಿರಲ್ಲವೇ? ಶೋ ಮಾಡುವ ಅಗತ್ಯತೆ ಇಲ್ಲ. ಗುಪ್ತದಾನ ಎಂದು ಹೇಳಲಾಗುವುದು. ಶಿವಬಾಬಾ ಸಹ ಗುಪ್ತರಾಗಿರುವರಲ್ಲವೇ? ಇದರಲ್ಲಿ ಅಹಂಕಾರದ ಯಾವುದೇ ಮಾತಿಲ್ಲ. ಕೆಲವರಿಗೆ ಅಹಂಕಾರವಿರುವುದು. ಎಲ್ಲರೂ ನೋಡಲಿ ಎಂದು ಇದಾಗಿದೆ. ಎಲ್ಲ ಗುಪ್ತ. ತಂದೆ ನಿಮಗೆ ವಿಶ್ವದ ಬಾದಶಾಹಿಯನ್ನು ವರದಕ್ಷಿಣೆಯ ರೂಪದಲ್ಲಿ ಕೊಡುತ್ತಾರೆ. ಎಷ್ಟು ಗುಪ್ತವಾಗಿ ನಿಮ್ಮ ಶೃಂಗಾರ ಆಗುತ್ತಿದೆ. ಎಷ್ಟು ದೊಡ್ಡ ವರದಕ್ಷಿಣೆ ಸಿಗುವುದು. ತಂದೆ ಹೇಗೆ ಯುಕ್ತಿಯಿಂದ ಕೊಡುತ್ತಾರೆ ಯಾರಿಗೂ ಗೊತ್ತೇ ಆಗುವುದಿಲ್ಲ. ಇಲ್ಲಿ ನೀವು ಬೆಗ್ಗರ್ ಭಿಕ್ಷುಕ ಆಗಿರುವಿರಿ. ಮುಂದಿನ ಜನ್ಮದಲ್ಲಿ ಬಾಯಲ್ಲಿ ಚಿನ್ನದ ಸ್ಪೂನ್ ಇರುವಂತಾಗುವುದು. ನೀವು ಚಿನ್ನದ ಪ್ರಪಂಚಕ್ಕೆ ಹೋಗುವಿರಲ್ಲವೇ? ಅಲ್ಲಿ ಎಲ್ಲವೂ ಚಿನ್ನದ್ದಿರುವುದು. ಸಾಹುಕಾರರ ಮೆಹಲುಗಳಲ್ಲಿ ಒಳ್ಳೊಳ್ಳೆಯ ಉಪಕರಣಗಳಿರುವುದು. ವ್ಯತ್ಯಾಸಗಳಂತೂ ಖಂಡಿತ ಇರುವುದು. ಇಲ್ಲೂ ಸಹ ಈಗ ನೀವು ತಿಳಿಯುವಿರಿ. ಮಾಯೆ ಎಲ್ಲರನ್ನೂ ಉಲ್ಟಾ ನೇತಾಕುತ್ತದೆ. ಈಗ ತಂದೆ ಬಂದಿದ್ದಾರೆ ಎಂದ ಮೇಲೆ ಮಕ್ಕಳಲ್ಲಿ ಎಷ್ಟು ಉಲ್ಲಾಸ ಇರಬೇಕಿದೆ. ತಂದೆಯ ಅಥವಾ ಬ್ರಹ್ಮರವರ ಸೂಚನೆಯ ಸಹೋದರರದ್ದೋ ತಂದೆಯದ್ದೋ ಇದರಲ್ಲಿಯೇ ಬಹಳ ಜನ ತಬ್ಬಿಬ್ಬಾಗುತ್ತಾರೆ. ತಂದೆ ಹೇಳುತ್ತಾರೆ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ನೀವು ತಂದೆಯ ಸೂಚನೆ ಎಂದೇ ತಿಳಿಯಿರಿ. ಅದರಂತೆ ನಡೆಯಬೇಕು. ಅವರಿಂದ ಏನೇ ತಪ್ಪು ಆದರೂ ಸಹ ಅದನ್ನು ತಪ್ಪಿಲ್ಲದಂತೆ ಮಾಡಿಬಿಡುತ್ತಾರೆ. ಅವರಲ್ಲಿ ಶಕ್ತಿ ಇದೆಯಲ್ಲವೇ? ನೀವು ನೋಡುತ್ತಿರುವಿರಿ ಇದು ಹೇಗೆ ನಡೆಯುತ್ತಿದೆ. ಅವರ ತಲೆಯ ಮೇಲೆ ಯಾರು ಕುಳಿತಿದ್ದಾರೆ? ಪೂರ್ತಿ ಅವರ ಪಕ್ಕದಲ್ಲಿಯೇ ಕುಳಿತಿದ್ದಾರೆ. ಗುರು ಜನರುಗಳು ಶಿಷ್ಯರನ್ನು ಪಕ್ಕದಲ್ಲಿ ಕುಳ್ಳರಿಸಿಕೊಂಡು ಕಲಿಸುತ್ತಾರಲ್ಲವೇ? ಆದರೂ ಸಹ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಲು ಇವರು ಪರಿಶ್ರಮ ಮಾಡಬೇಕಾಗುತ್ತದೆ, ಪುರುಷಾರ್ಥ ಮಾಡಬೇಕಾಗುತ್ತದೆ. ತಂದೆ ತಿಳಿಸುತ್ತಾರೆ, ನನ್ನ ನೆನಪಿನಿಂದ ಭೋಜನವನ್ನು ತಯಾರು ಮಾಡಿ. ಶಿವಬಾಬನ ನೆನಪಿನ ಭೋಜನ ಬೇರೆ ಯಾರಿಗೂ ಸಿಕ್ಕುವುದಿಲ್ಲ. ಈಗಿನ ಭೋಜನದ್ದೇ ಗಾಯನವಿದೆ. ಆ ಬ್ರಾಹ್ಮಣರು ಬಲೆ ಸ್ತುತಿ ಮಾಡುತ್ತಾರೆ, ಆದರೆ ಅರ್ಥ ಏನೂ ತಿಳಿದುಕೊಂಡಿಲ್ಲ. ಇಷ್ಟಂತೂ ತಿಳಿಸಲಾಗುವುದು, ಇವರು ಧಾರ್ಮಿಕ ವೃತ್ತಿಯವರು, ಏಕೆಂದರೆ ಪೂಜಾರಿಗಳಾಗಿದ್ದಾರೆ. ಅಲ್ಲಂತೂ ಧಾರ್ಮಿಕ ವೃತ್ತಿಯ ಮಾತೇ ಇಲ್ಲ. ಅಲ್ಲಿ ಭಕ್ತಿ ಇರುವುದೇ ಇಲ್ಲ. ಇದು ಸಹ ಯಾರಿಗೂ ಗೊತ್ತೇ ಇಲ್ಲ. ಭಕ್ತಿ ಅಂದರೆ ಅದು ಏನು ಎಂದು ಹೇಳಲಾಗುತ್ತೆ. ಜ್ಞಾನ, ಭಕ್ತಿ, ವೈರಾಗ್ಯ ಎಷ್ಟು ಫಸ್ಟ್ ಕ್ಲಾಸ್ ಅಕ್ಷರವಾಗಿದೆ.
ಜ್ಞಾನ ದಿನ, ಭಕ್ತಿ ರಾತ್ರಿ, ನಂತರ ರಾತ್ರಿಯಿಂದ ವೈರಾಗ್ಯ ಆಗ ದಿನದಲ್ಲಿ ಹೋಗುತ್ತಾರೆ. ಎಷ್ಟು ಕ್ಲಿಯರ್ ಆಗಿದೆ. ಈಗ ನಿಮಗೆ ಅರ್ಥವಾಯಿತು ಎಂದ ಮೇಲೆ ನೀವು ಮೋಸ ಹೋಗಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ನಾನು ನಿಮ್ಮ ಬೇಹದ್ದಿನ ತಂದೆ ಆಗಿದ್ದೇನೆ. ಸೃಷ್ಟಿ ಚಕ್ರವನ್ನು ತಿಳಿಯುವುದು ಸಹ ಎಷ್ಟು ಸಹಜವಾಗಿದೆ. ಬೀಜ ಮತ್ತು ವೃಕ್ಷವನ್ನು ನೆನಪು ಮಾಡಿ. ಈಗ ಕಲಿಯುಗದ ಅಂತ್ಯವಾಗಿದೆ, ನಂತರ ಸತ್ಯಯುಗ ಬರಬೇಕಿದೆ. ಈಗ ನೀವು ಸಂಗಮ ಯುಗದಲ್ಲಿ ಗುಲ್ಗುಲ್ ಆಗುತ್ತಿರುವಿರಿ. ಆತ್ಮ ಸತೋ ಪ್ರಧಾನ ಆಗಿಬಿಡುವುದು. ನಂತರ ವಾಸ ಮಾಡಲು ಸಹ ಸತೋ ಪ್ರಧಾನವಾದ ಮೆಹಲು ಸಿಗುವುದು. ಇಡೀ ಜಗತ್ತೇ ಹೊಸದಾಗಿ ಬಿಡುವುದು. ಆದ್ದರಿಂದ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕೋ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ನಶೆ ಇರಲಿ. ನಾವು ಶ್ರೀಮತದಂತೆ ನಮ್ಮ ಪರಿಸ್ಥಾನವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ವ್ಯರ್ಥವಾದ ಕೊಳಕು ಮಾತುಗಳನ್ನು ಬಿಟ್ಟು ಬಹಳ ಉಲ್ಲಾಸದಲ್ಲಿರಬೇಕು. ನಿಮ್ಮ ಚಿಂತನೆಗಳನ್ನು ಬಹಳ ವಿಶಾಲವಾಗಿಡಬೇಕಿದೆ. ಬಹಳ ಒಳ್ಳೆಯ ರಾಯಲ್ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಮತ್ತು ಹಾಸ್ಪಿಟಲ್ ತೆರೆಯುವ ಪ್ರಬಂಧ ಮಾಡಬೇಕು. ತಂದೆಗೆ ಗುಪ್ತ ಸಹಾಯಕರಾಗಬೇಕು. ತಮ್ಮ ಶೋ ಮಾಡಬಾರದು. ವರದಾನ: ನಿಮಿತ್ತವಾಗಿದ್ದು ಯಾವುದೇ ಸೇವೆ ಮಾಡುತ್ತಾ ಬೇಹದ್ದಿನ ವೃತ್ತಿಯ ಮೂಲಕ ವೈಬ್ರೇಷನ್ ಹರಡುವಂಥವರೇ ಬೇಹದ್ದಿನ ಸೇವಾದಾರಿ ಭವ. ಈಗ ಬೇಹದ್ದಿನ ಪರಿವರ್ತನೆಯ ಸೇವೆಯಲ್ಲಿ ತೀವ್ರ ಗತಿಯನ್ನು ತನ್ನಿ. ಈಗೆಲ್ಲ ಮಾಡುತ್ತಿದ್ದೇನೆ, ಇಷ್ಟು ಬ್ಯುಸಿಯಾಗಿರುತ್ತೇನೆ, ಸಮಯವೇ ಸಿಗುವುದಿಲ್ಲ. ಆದರೆ ನಿಮಿತ್ತರಾಗಿದ್ದು ಯಾವುದೇ ಸೇವೆ ಮಾಡುತ್ತಾ ಬೇಹದ್ದಿನ ಸಹಯೋಗಿಗಳಾಗಲು ಸಾಧ್ಯ. ಕೇವಲ ವೃತ್ತಿ ಬೇಹದ್ದಿನಲ್ಲಿದ್ದಾಗ ವೈಬ್ರೇಷನ್ ಹರಡುತ್ತಿರುವುದು. ಎಷ್ಟು ಬೇಹದ್ದಿನಲ್ಲಿ ಬ್ಯುಸಿಯಾಗಿರುವಿರಿ, ಆಗ ಏನು ಕರ್ತವ್ಯ ಇರುತ್ತೆ ಅದು ಇನ್ನೂ ಸಹಜವಾಗಿ ಬಿಡುವುದು. ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡ್ ಶ್ರೇಷ್ಠ ವೈಬ್ರೇಷನ್ ಹರಡುವಂತಹ ಸೇವೆ ಮಾಡುವುದೇ ಬೇಹದ್ದಿನ ಸೇವಾದಾರಿಗಳಾಗುವುದಾಗಿದೆ. ಸ್ಲೋಗನ್: ಶಿವ ತಂದೆಯ ಜೊತೆ ಕಂಬೈನ್ಡ್ ಆಗಿರುವಂತಹ ಶಿವಶಕ್ತಿಯರ ಶೃಂಗಾರವಾಗಿದೆ ಜ್ಞಾನದ ಅಸ್ತ್ರಶಸ್ತ್ರ. ಒಳ್ಳೆಯದು. ಓಂ ಶಾಂತಿ.